ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಯಸುವ ಪವಿತ್ರ. ಏನಪ್ಪ ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ಕಾನ್ವೊಕೇಷನ್ ಫಂಕ್ಷನ್ ಇತ್ತು. ವರ್ಷ ಪೂರ್ತಿ ಕೆಲಸ ಮಾಡಿ ವರ್ಷಕ್ಕೊಂದ್ಸತಿ ಸೆಲೆಬ್ರೇಟ್ ಮಾಡೋಂಥ ಫಂಕ್ಷನ್ಸೇ ಕಾನ್ವೊಕೇಷನ್ ಫಂಕ್ಷನ್ ಆಗಿದೆ. ನಮ್ಮ ಆಫೀಸಲ್ಲಿ ನಾವು ಗ್ರ್ಯಾಂಡಾಗಿ ಮಾಡೋ ಫಂಕ್ಷನ್ ಅಂದರೆ ಕಾನ್ವೊಕೇಷನ್ ಫಂಕ್ಷನ್ ಆಗಿದೆ. ನಾವಿಬ್ಬರು ಜಾಯ್ನ್ ಆಗಿದ್ದು, ನಾನು ಸಂಗಿ ಜಾಯ್ನ್ ಆಗಿದ್ದು 7th ಕಾನ್ವೊಕೇಷನಲ್ಲಿ. ನಾನೊಂದ್ಸತಿ 7th ಕಾನ್ವೊಕೇಷನ್ ಮುಂಚೆಯೇ ಆಫೀಸ್ ಹತ್ರ ಬಂದಿದೆ. ಫ್ರೆಂಡ್ ಕರೆದ್ಲು ಅಂತ ಆಫೀಸ್ ಹತ್ರ ಬಂದಿದ್ದೆ. ಆಗಲೇ ಅಂದ್ಕೊಳ್ತಾ ಇದ್ದೆ, ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಇಂಥ ಆಫೀಸಲ್ಲಿ ವರ್ಕ್ ಮಾಡೋದು ಒಂಥರ ಚೆನ್ನಾಗಿದೆ ಅಂದ್ಕೊಳ್ತಿದ್ದೆ. ಹಂಗೆ ಅಂದ್ಕೊಂಡು 1 ಇಯರ್ಗೆ ನನಗೆ ಈ ಆಫೀಸಲ್ಲಿ ಜಾಬ್ ಸಿಕ್ತು. ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಹೇಳೋದು, ಯಾವಾಗಲೂ ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು ಅಂತ. ಕಾನ್ವೊಕೇಷನ್ ವರ್ಕ್ ಇದ್ದಿದ್ದರಿಂದ ಲಾಸ್ಟ್ 1 ವೀಕಿಂದ ನಮ್ಮ ಆಫೀಸಲ್ಲಿ ಸ್ನ್ಯಾಕ್ಸ್ ತರಿಸ್ತಾನೆ ಇದ್ದರು. ಪ್ರತಿದಿನ ಇಬ್ಬರು ತಿನ್ಕೊಂಡು ಹೋಗ್ತಾಯಿದ್ವಿ. ಸಂಜೆ ಅಷ್ಟರಲ್ಲಿ ಹಬ್ಬ, ನಾಳೆ ತಿನ್ನೋದು ಬೇಡ, ಆಗೋದಿಲ್ಲ ಅಂತ ಬರ್ತಿದ್ವಿ. ಆದರೆ ಇಬ್ಬರು ಬಂದು ಮಾರ್ನಿಂಗ್ ಕೇಳ್ತಿದ್ವಿ ಒಂದೇ ಕ್ವಶನ್ನು, ನಮ್ಮ ಕೊಲಿಗೆ ಇವತ್ತೇನು ಸ್ನ್ಯಾಕ್ಸ್ ಅಂತ ಕೇಳ್ತಿದ್ವಿ. ಅವ್ನು ಏನು ಹೇಳಿದ್ರು ಎಲ್ಲ ಬೈತಾಯಿದ್ರು. ಏನು ತರಿಸಿದ್ರು ಬೈತಾಯಿದ್ವಿ. ಅದು ತರಿಸಿದ್ರೆ ಅಯ್ಯೋ ಅದು ತರಿಸಿದ್ಯಾ, ಇದು ತರಿಸಿದ್ರೆ ಇದು ತರಿಸಿದ್ಯಾ, ಜಾಸ್ತಿ ಕೊಟ್ಟರೆ ಇವತ್ತು ಉಳ್ಕೊಬಿಟ್ಟಿದೆ ಅದಕ್ಕೆ ಜಾಸ್ತಿ ಕೊಡ್ತಾಯಿದ್ಯಾ ಅಂತ ಹೇಳ್ತಾ ಇದ್ವಿ. ಕಡಿಮೆ ತರಿಸಿದ್ರೆ ಇವತ್ತು ನಿನ್ಗಿಷ್ಟ ಆಯ್ತೇನೋ ಅದಕ್ಕೆ ಜಾಸ್ತಿ ತಿನ್ಬಿಟ್ಟು ನಮ್ಗೆ ಕಡಿಮೆ ಕೊಡ್ತಾಯಿದ್ಯಾ ಅಂತ ರೇಗಿಸ್ತಿದ್ವಿ. ಒಂದೇನಪ್ಪ ಖುಷಿ ಅಂತ ಅಂದರೆ ನಾವೇನು ರೇಗಿಸಿದ್ರು ಅವ್ನು ಪಾಸಿಟಿವ್ ಆಗಿ ತೊಗೊಳ್ತಿದ್ದ. ಈ ಥರ ಎಲ್ಲ ಫನ್ ಮಾಡಿಕೊಂಡು ಇವತ್ತು ಫಂಕ್ಷನ್ಗೆ ರೆಡಿಯಾಗಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಆದರೆ ಮೊದಲೆಲ್ಲ 10:30 ಆಫೀಸು 8:30 ಬನ್ನಿ ಅಂತ ಅಂದರೆ 8 o'clock ಗಂಟ ಮಲ್ಕೊಂಡು ಅಮ್ಮ ಲೇಟ್ ಆಯಿತು 8:30 ಅಷ್ಟಲ್ಲೇ ಹೋಗಬೇಕು ಅಂತ ರೆಡಿಯಾಗಿ ಹೋಗ್ತಿದ್ದದ್ದೇ ಒಂದು ಕಾಲ. ಈಗ ಮಕ್ಳಿಗೆ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರಿಗೆ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಆವಾಗಿನ ಗ್ಲೋನೆಸ್ ಇವಾಗಂತೂ ಇರೋದಿಲ್ಲ. ಆದರೂ ನಾವೆಲ್ಲ ಹೆಣ್ಮಕ್ಳು ಬಿಡ್ತೀವ, ಮಾಮೂಲಿ ಕ್ಯಾಮ್ರಾದಲ್ಲಿ ಫೋಟೋಸ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಬ್ಯೂಟಿ ಪ್ಲಸ್ ಹಾಕ್ಕೊಂಡು 4 ಫೋಟೋಸ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತೈತೆ? ಎಲ್ಲರೂ ಹಾಗೆ ಅನಿಸುತ್ತೆ. ಹೀಗೆ 4 ಫೋಟೋ ತೊಗೊಂಡು ನಾವು 15th ಕಾನ್ವೊಕೇಷನ್ನ ಮುಗಿಸ್ತಾ ಇದ್ದೀವಿ. ಮೂಲಕ ನನ್ನ ಸ್ಟೂಡೆಂಟ್ ಕೇಳೋದಾದರೆ, ಗಾಡ್ ಬ್ಲೆಸ್ ಯು, ಗುಡ್ ಲಕ್, ದೇವ್ರು ಒಳ್ಳೇದು ಮಾಡಿ, ದುಡ್ಡು ಕೊಟ್ಟಿದ್ದ ಅಮ್ಮನು ಮತ್ತು ವಿದ್ಯೆ ಕೊಟ್ಟೋ ಗುರುನು ಯಾವತ್ತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ, ಬಾಯ್.